ಇಸಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ ಮುಖಂಡರಾಗಿರುವಂತ ಕೆ ಶಿವಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್, ರಾಜ್ಯದಲ್ಲಿ ಅನ್ಕೊಂಡಂಗೆ SIR ಪ್ರಕ್ರಿಯೆ ನಡೀತಿಲ್ವಾ ಅನ್ನುವಂಥ ಅನುಮಾನಗಳಂತೂ ಸಾಕಷ್ಟು ಇದ್ದಾವೆ. ಇವತ್ತು ನೀವು ಹೋಗಿ BLO ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದ್ರಿ. ಸೊ ಅಂದರೆ ಅಧಿಕಾರಿಗಳ ಅಂದರೆ ಈ ಮುಖ್ಯ ಚುನಾವಣಾ ಆಯುಕ್ತರು ಅಥವಾ ಮುಖ್ಯ ಚುನಾವಣಾ ಅಧಿಕಾರಿಗಳ ಒಂದು ಸೂಚನೆ, ಖಡಕ್ ವಾರ್ನಿಂಗ್ ಇದ್ರೂ ಕೂಡ ಅವರ ನಿಯಮಗಳನ್ನು, ಅವರ ಸೂಚನೆಗಳನ್ನು ಗಾಳಿಗೆ ತೂರುವಂಥ ಕೆಲಸ ಆಗ್ತಾ ಇದೆ ಅಂತೇಳಿ, ಅಂದರೆ ನಿಮ್ಮ ಭಾಗದಲ್ಲಿ ಆ ರೀತಿ ಪ್ರಕ್ರಿಯೆ ಆಗ್ತಾ ಇದೆ? ಅಂದರೆ ನಿಯಮ ತಕ್ಕಂತೆ ಅಲ್ಲಿ SIR ಪ್ರಕ್ರಿಯೆ ನಡೀತಿಲ್ಲ ಅನ್ನೋದು ಅಲ್ಲಿ ಏನೇನು ನಡೀತಾ ಇದೆ ಸದ್ಯ? 4 ದಿನ ಆಯಿತು ಇವತ್ತಿಗೆ. ಸರ್, ಇವತ್ತು ಏನಾಗಿದೆ ಅಂದ್ರೆ ಎಲ್ಲ ಒಂದು RI ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು RIಗಳಲ್ಲಿ ARNರಲ್ಲಿ ಒಂದು ಮೀಟಿಂಗ್ ತಗೊಳ್ತಾರೆ. ಯಾರು MLA ಅವರು. MLA ತಗೊಂಡು ಅವ್ರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ. MLA ಮತ್ತೆ ARO, RO ಮತ್ತೆ RIಗಳು ವಿತ್ ಕಾಂಗ್ರೆಸ್ ಕಾರ್ಯಕರ್ತರು ಮೀಟಿಂಗ್ ತಗೊಂಡು ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ ಇಷ್ಟ ಬಂದಾಗ ನೀವು ಕಂಟ್ರೋಲ್ ತಗೊಂಡ್ ಮಾಡಿ ಅಂದ್ಬಿಟ್ಟು ಕೊಡ್ತಾರೆ. ಆದ್ರೆ BLOಗಳು ಪಾಪ ಅವ್ರಿಗೆ ಅವ್ರ BLO ಬಂದು ಏರಿಯಾಗೆ ಬಂದಿದ ತಕ್ಷಣ ಅವ್ರ ಸುತ್ತ ಒಂದು ಕಾರ್ಯಕರ್ತರು ಪಡೆ ನಿಂತ್ಕೊಳ್ತಾರೆ. ಮತ್ತೆ ಜನಗಳನ್ನ ಅಲ್ಲೇ ಕರೆಯೋ ವ್ಯವಸ್ಥೆ ಮಾಡ್ತಾರೆ. ಅದು ಯಾಕಂದ್ರೆ ಅವ್ರು ಮನೆಗೆ ಹೋಗಿ ತಲುಪ ಅವ್ರು ರೆಡಿ ಇರ್ತಾರೆ. ಆದ್ರೆ BLOಗಳನ್ನ ಈ ಕಾರ್ಯಕರ್ತರಾಗ್ಲಿ ಇವ್ರು ಬಿಡ್ತಾ ಇಲ್ಲ. ಅದಕ್ಕೆ ಸಪೋರ್ಟ್ ಆಗಿ RIಗಳು ಮತ್ತೆ AROಗಳು ಜಸ್ಟ್ ಬೇಜವಾಬ್ದಾರಿಯಿಂದ ಆರ್ಕೆ ಉತ್ತರ ಕೊಡ್ತಾರೆ. ಅವ್ರು ಮಾಡ್ತಾರಂತ. ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಹೋದಾಗ ತಗ್ಲಾಕೊಂಡಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್ ಇವ್ರು ಬಿಡ್ತಲ್ಲ ಅಂತ. ಯಾರು ಬಿಡ್ತಲ್ಲ? BLA 2 ಕಾಂಗ್ರೆಸ್ ಇಂದ ಅವ್ರು ಬಿಡ್ತಲ್ಲ. ಮತ್ತೆ ಅವ್ರ ಕಾರ್ಯಕರ್ತರು ಮತ್ತೆ ಜನ ತುಂಬಿಸ್ಕೊಳ್ತಾರೆ. ಇದು ಬರೀ ಆಗ್ತಾ ಇರೋದು ಒಂದು ಸರ್ಟನ್ ಪ್ಲೇಸಸ್ ಅಲ್ಲಿ ಮಾತ್ರ. ನೀಲ್ಸಂದ್ರ ಭಾಗ ಜಾಸ್ತಿ ಆಗ್ತಾ ಇದೆ, ಆನೆಪಳ್ಳಿ ಭಾಗ ಜಾಸ್ತಿ ಆಗ್ತಾ ಇದೆ. ಇಂಥ ಭಾಗಗಳಲ್ಲಿ ತಿಕ್ಲಿ ಪಾಪ್ಯುಲೇಟೆಡ್ ಮುಸ್ಲಿಮ್ಸ್ ಇರೋ ಕಡೆ ಆಗ್ತಾ ಇದೆ. ನಾವು ಕೇಳ್ಕೊಳ್ದು ಒಂದೇ, ಕ್ಲೀನಿಂಗ್ ಮಾಡ್ಕೊಂಡು ಹೋಗ್ಲಿ, ಅವ್ರನ್ನ ಬಿಟ್ಬಿಡಿ, ಅವ್ರ ಪಾಡ್ಗೆ ಹೋಗ್ಲಿ ಅಂತ. ನಿನ್ನೆ ಗಲಾಟೆ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು, ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನಾವು ಇದನ್ನೆಲ್ಲ ಎತ್ಕೊಂಡು ಹೋಗಿ GBA ಕಮಿಷನರ್ ಸೆಂಟ್ರಲ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರ ಸ್ವಲ್ಪ ಕಂಟ್ರೋಲ್ ಬಂತು, ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಾವು ಪದೇ ಎಲ್ಲಾ ಬೂತ್ ಹತ್ರ ಹೋಗಿ ಗಲಾಟೆ. ನಿನ್ನೆ ಹೋಗಿ BLOಗಳ ಹತ್ರ ನಾವು ಕ್ವಶನ್ ಮಾಡಿದ್ಕೆ ಕಾಂಗ್ರೆಸ್ ಕಾರ್ಯಕರ್ತರು MLA ಹತ್ರ ಹೋಗಿ ಕನ್ಸಲ್ಟ್ ಮಾಡಿ MLA ಮುಖಾಂತರ ವಿವೇಕನಗರ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿಸಿ ಅಲ್ಲಿಂದ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಂಡು FIR ಮಾಡಿಸ್ತಿದ್ದಾರೆ. ಸೊ ಇದು ಆಗಿರೋದು. ನಿನ್ನೆ ಒಂದು ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ, ಈ ತರ ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ. ಆಯ್ತು, ಕಂಪ್ಲೇಂಟ್ ಅಲ್ಲಿ ಏನಿದೆ ವಿಡಿಯೋ ನೋಡಿ ಚೆಕ್ ಮಾಡ್ರಪ್ಪ ಅಂತ ಹೇಳಿದೆ ನಾನು. ನೀವು FIR ಮಾಡಂಗಿದ್ರೆ ನೀವು MLA ಹೆಸರಲ್ಲಿ MLA ಮಾತು ಕೇಳ್ಕೊಂಡು ಮಾಡಿ. ಆದ್ರೆ ನೀವು ಕರೆಕ್ಟ್ ಆಗಿ ಜಿನಿನಾಗ ಮಾಡಂಗಿದ್ರೆ, ನಾನೇನೋ ತಪ್ಪು ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ನಾಳೆ ದಿನ ನಾವು ಇದೇ ರೀತಿ MLA ಮೇಲೆ ಕಂಪ್ಲೇಂಟ್ ಮಾಡೋದು, ನೀವು FIR ಮಾಡ್ಲೇಬೇಕಂತ ನಾನು ಇಟ್ಕೊಂಡೆ. ಅವಾಗ ಸ್ವಲ್ಪ ತಣ್ಣಗಾಗಿದ್ದಾರೆ. ಇವತ್ತೇನಂದ್ರೆ SIR ವಿಷಯದಲ್ಲಿ ಪ್ರತಿಯೊಂದು ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಡಾಮಿನೇಟ್ ಮಾಡ್ಕೊಂಡು BLO ಡಾಮಿನೇಟ್ ಮಾಡ್ಕೊಂಡು ಅವ್ರ ಕೆಲಸ ಮಾಡಕ್ ಬಿಡ್ದಿರಾ ಅವ್ರು ಮಾಡ್ತಾರೆ. ನಾವೇನೋ ಕ್ವಶನ್ ಮಾಡಿದ್ರೆ ಆಸ್ ಪರ್ ಏನ್ ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಏನ್ ಇದೆಯೋ ಅದನ್ನ ಕ್ವಶನ್ ಮಾಡಕ್ ಹೋದ್ರೆ ಅದನ್ನ ನಮ್ಮ ಮೇಲೆ ಅದನ್ನ ಉಲ್ಟಾ ಇದ್ ಮಾಡ್ತಾ ಇದಾರೆ. ಈ ರೀತಿ ಆಗ್ತದೆ ಸರ್. ಅಂದ್ರೆ ಒಂದು ಪಕ್ಷದ ಸೂಚನೆಯಂತೆ ಈ SIR ಪ್ರಕ್ರಿಯೆ ನಡೀತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್. ಅಂದ್ರೆ ಯಾವ ಕಾರಣಕ್ಕಾಗಿ? ಅಂದ್ರೆ ಈ ಓಲೈಕೆ ರಾಜಕಾರಣನ ಅಥವಾ ಯಾರಿಗ್ ಬೇಕು ಅವ್ರ ಹೆಸರು ಸೇರಿಸುವಂತ ಪ್ರಯತ್ನ ಆಗ್ತಾ ಇದೆ ಹೇಗೆ ಕಾರ್ಯಕರ್ತರಿಂದ? ಸರ್, ನಾವು 2023 ಇಲ್ಲಿ ಒಂದು 13,000 ಓಟ್ ನಾವು ಫೇಕ್ ಓಟ್ ನ ಮಾರ್ಕಿಂಗ್ ಮಾಡಿದ್ವಿ. ಮಾರ್ಕಿಂಗ್ ಮಾಡಿ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಂಪ್ಲೇಂಟ್ ಕೊಟ್ವಿ. ಆಗದಿರೋದಕ್ಕೆ ನಾವು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕ್ವಿ. ಈ ತರದ 2,500 ಓಟ್ ಅದು ಅವಾಗ ಡಿಲೀಟ್ ಮಾಡಿದ್ರು. ಬಟ್ ಆದ್ರೆ ಇನ್ನು 15,000-20,000 ಓಟ್ ಇನ್ನೂ ಡಿಲೀಟ್ ಮಾಡೋಂಥದ್ದಿದೆ. ಬಟ್ ಇವ್ರನ್ನ ಮಾರ್ಕ್ ಮಾಡಕ್ ಹೋದ್ರೆ ಇವ್ರನ್ನ ಬಿಡ್ತಲ್ಲ. ಅದನ್ನ ಉಳಿಸ್ಕೊಳ್ಳೋದಾಗ ಈ ತರ ಮಾಡ್ತಾ ಇದ್ದಾರೆ ಸರ್ ಇದು. ಬಟ್ ಅಂದ್ರೆ ಯಾವ ಕಾರಣಕ್ಕಾಗಿ ಮನೆಗೆ ತೆರಳ್ತಾ ಇಲ್ಲ ಇವರು ಅಂತೇಳಿ? ಇವರಿಗೆ ಟಾರ್ಗೆಟ್ ಇದ್ದಿದ್ದು ಒಂದು ದಿನಕ್ಕೆ 30 ಮನೆಗಳನ್ನ ಭೇಟಿ ಕೊಡಬೇಕು ಅನ್ನೋದು. ಅದು ದೊಡ್ಡ ಟಾರ್ಗೆಟ್ ಅಲ್ವೇ ಅಲ್ಲ. ಒಂದು ದಿನಕ್ಕೆ 30 ಮನೆಗೆ ಹೋಗಿ ಫಾರ್ಮ್ ಅನ್ನ ಕೊಟ್ಟು ಬರಬಹುದು, ಅದು ದೊಡ್ಡ ಸಮಸ್ಯೆನೇ ಅಲ್ಲ. ಆದ್ರೂ ಕೂಡ ಇವ್ರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಇವ್ರನ್ನ ಬಿಡ್ತಾ ಇಲ್ಲ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇವ್ರನ್ನ BLOಗಳು ಸ್ವಲ್ಪ ಜನ ಜಿನಿಯನ್ ಆಗಿ ನ್ಯೂಟ್ರಲ್ ಆಗಿ ಮಾಡಕ್ ರೆಡಿ ಇದಾರೆ. ಬಟ್ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನ ಕಂಟ್ರೋಲ್ ತಗೊಂಡ್ ಮಾಡ್ತಾ ಇದಾರೆ. ಇವಾಗ ನೀವೇನಾದ್ರು ಹೋದ್ರೆ ಅಲ್ಲಿ ಹೋದ್ರೆ ಅವ್ರು ಸಿಗಲ್ಲ, ಇವ್ರು ಸಿಗಲ್ಲ ಅಂತ. ಆಯ್ತು, ನಾನು ಸಿಕ್ತಿಲ್ಲ ಅಂದ್ರೆ ಅದನ್ನ ಮಾರ್ಕ್ ಮಾಡಿ, ಸಿಕ್ಕಿಲ್ಲ ಅಂತ ಮಾರ್ಕ್ ಮಾಡಿ, ಸಿಕ್ದವ್ರಿಗೆ ಮಾತ್ರ ಕೊಟ್ಕೊಂಡ್ ಬನ್ನಿ. ಯಾವ್ದು ಸಿಕ್ಕಿಲ್ಲೋ ಅದನ್ನ ಬೇಕಾದ್ರೆ ಲಾಸ್ಟ್ 2 days ಅಲ್ಲಿ ಅದನ್ನ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನೋ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಇಲ್ಲಿ ಇವ್ರನ್ನ ಟೋಟಲ್ ಡಾಮಿನೇಟ್. ಬೇಕಾದ್ರೆ ನೀವು ಆ ವಿಡಿಯೋದಲ್ಲಿ ನೋಡಿರ್ತೀರಾ, ಆ ಒಬ್ಬ BLO ಅವನು ಒಂದು ಅಸಹಾಯಕತೆ ಹೇಳ್ಕೊಳ್ತಾರೆ. ಏನಂತ ನನ್ ಕೈ ನೋಡಿ ಇಲ್ಲಿ ತುಂಬ್ಕೊಂಡ್ ಬಿಡ್ತಾನೆ ಇಲ್ಲ ನಾನು ಅಂತಂದ್ಬಿಟ್ಟು. ಅದ್ ಬಿಡದಿರೇ ಇರೋ ಕಾರಣನೇ ಕಾಂಗ್ರೆಸ್ ಕಾರ್ಯಕರ್ತರು. ಸರ್, ಹೆಂಗಾಗ್ತಿದೆ ಅಂದ್ರೆ ಈಗ ಹಳ್ಳಿಗಳೇ ಅಂತ ಬಂದಾಗ ಎಲ್ಲರೂ ಓದಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ. ಹಂಗಾಗಿ ಆಯಾ ಭಾಗದ ಜನ ಒಂದ್ ಕಡೆ ಸೇರಿಸಿ
ಗೊತ್ತಿಲ್ಲದೆ ಇರೋನ ಫಾರ್ಮ್ ತುಂಬಿಸಿಕೊಳ್ತಿದ್ದಾರೆ, ಅದರಲ್ಲಿ ತಪ್ಪೇನು ಅಂತ ಇನ್ನೊಂದು ಕಡೆ ಚರ್ಚೆ ಆಗ್ತಾ ಇದೆ. ಸರ್, ನೀವು ಎಲೆಕ್ಷನ್ ಕಮಿಷನ್ ರೂಲ್ಸ್ ಏನಿದೆಯೋ ನಾವು ಅದನ್ನ ಪಾಲಿಸಿ ಅಂತ ಕೇಳ್ತಾ ಇದ್ವಿ. ಎಲೆಕ್ಷನ್ ರೂಲ್ಸ್ ಏನಾದ್ರು ಒಂದ್ ಕಡೆ ಸೇರಿಸಿ ಅದನ್ನ ಫಿಲ್ ಮಾಡಿ ಅಂದ್ರೆ ಖಂಡಿತ ನಾವು ಒಪ್ಕೊಳ್ತಾ ಇದ್ವಿ. ಎಲೆಕ್ಷನ್ ಕಮಿಷನ್ ನಿನ್ನೆ ಕಮಿಷನರ್ GBA ಕಮಿಷನರ್ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ರು. ಏನಂತ, ಪ್ರತಿಯೊಂದು BLOನು ಪ್ರತಿಯೊಂದು ಬಾಗಿಲಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟಿಕ್ಕರ್ ಅಂಟಿಸಿ, ಅದಾದ್ಮೇಲೆ ಅವ್ರ ಮಾಹಿತಿ ಕೇಳಿ ಅವ್ರ ಅಪ್ಲಿಕೇಶನ್ ಡೆಲಿವರಿ ಮಾಡ್ಬೇಕನ್ಬಿಟ್ಟು. ಬಟ್ ಅದಾಗ್ತಾ ಇಲ್ವಲ್ಲ, ಅದನ್ನ ನಾವು ಕ್ವಶನ್ ಮಾಡ್ತಾ ಇದ್ವಿ. ನಾವೇನಾದ್ರು ಟೇಬಲ್ ಹಾಕೊಂಡು ಒಂದ್ ಕಡೆ ಕರ್ಸಿಂದ ಏನಾದ್ರು ಎಲೆಕ್ಷನ್ ಕಮಿಷನ್ ರೂಲ್ಸ್ ಮಾಡಿದ್ರೆ ನಾವು ಒಪ್ಕೊಳ್ತೇವೆ, ಅದನ್ನೇ ಒಪ್ಕೊಳ್ತಾ ಇದ್ವಿ. ನಾವ್ ಏನೇನು ರೂಲ್ಸ್ ಇದೆಯೋ ಅದನ್ನ ಪಾಲಿಸಿ ಅಂತ ನಾವು ಕೇಳ್ಕೊಳ್ತಾ ಇರೋದು ಅಷ್ಟೇ. ಸರ್, ಇನ್ನೊಂದು ಏನಂದ್ರೆ, ಈಗ 4 ದಿನ ಆಯ್ತು ಇವತ್ತಿಗೆ ಪ್ರಕ್ರಿಯೆ ಶುರುವಾಗಿದ್ದು, SIR ನಡೀತಾ ಇರೋದು. ಇಲ್ಲಿಯ ತನಕ ನಿಮ್ಮ ಗಮನಕ್ಕೆ ಬಂದಿದೆಯಾ, ನಾವು ನಮ್ಮ ಹೆಸರನ್ನು ತಪ್ಪಾಗಿ ಸೂಚಿಸಲಾಗಿದೆ ಅಥವಾ ತಪ್ಪಾಗಿ ಬರೆಯಲಾಗಿದೆ, ನಾವು ಮತದಾರರು ಆ ಹಕ್ಕನ್ನು ಪಡೆದುಕೊಳ್ಬೇಕು, ನಮ್ಮಿಂದ ಕಿತ್ಕೊಳ್ಳುವಂತ ಕೆಲಸ ಆಗ್ತಿದೆಯಾ ಅನ್ನೋದು, ಆ ರೀತಿ ಇದುವರೆಗೂ ಬೆಳವಣಿಗೆ ಆಗಿದೆಯಾ, ಆ ರೀತಿ ಘಟನೆ ನಡೆದಿದೆಯಾ, ಹೇಗೆ ಅಂತ? ಸರ್, ಇವತ್ತುವರೆಗೆ ಬರೀ ಅಪ್ಲಿಕೇಶನ್ಸ್ ಕೊಡೋದು ಆಗ್ತದೆ ಹೊರತು ಇನ್ನು ಫಿಲ್ಲಿಂಗ್ ಯಾವ್ದು ಆಗಿಲ್ಲ. ಅದೇನಿದ್ರು ಸೋಮವಾರದ ನಂತರನೇ ಈ ಮಾಹಿತಿ ಸಿಗುವಂತದ್ದು. ಅಂದ್ರೆ ನೀವು ನೇರವಾಗಿ ಕಾಂಗ್ರೆಸ್ ಮೇಲೇನೆ ಆರೋಪ ಮಾಡ್ತಾ ಇರೋದು. ಕಾಂಗ್ರೆಸ್ ಹೇಳ್ದಂಗೆ BLO ಸಿಬ್ಬಂದಿಗಳು ಅಥವಾ ಏಜೆಂಟರು ಕೇಳ್ತಾ ಇದ್ದಾರೆ, ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ. ಅದರ ಜೊತೆಗೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಆರೋಪ ಮಾಡಿತ್ತು BJP ಮೇಲೇನೆ, SIR ಪ್ರಕ್ರಿಯೆನೇ ಬೇಡ ಅಂತ ಕಾಂಗ್ರೆಸ್ ಹೇಳಿತ್ತು. ಬಟ್ ಈಗ ಇದು ನಮ್ಮ ರಾಜ್ಯ ಅಂತ ಬಂದಾಗ ಉಲ್ಟಾ ಹೊಡಿತಾ ಇದೆ. ಸರ್, ನೀವು ಒಂದು ಟೇಬಲ್ ನೋಡಿ, ನಾನು ವಿಡಿಯೋ ನಿಮ್ಮ ವಿಡಿಯೋ ತೋರಿಸೋದಿರಾ, ಅದರಲ್ಲಿ ಟೇಬಲ್ ಜೋಡಿಸಿದ್ದಾರೆ, ಏನು ಈ ಅಪ್ಲಿಕೇಶನ್ ಫಾರ್ಮ್ಸ್ ನ ಜೋಡಿಸಿದ್ದಾರೆ. ಅದರ ಜೊತೆಲಿ ಪಕ್ಕದಲ್ಲಿ ಕಾಂಗ್ರೆಸ್ ಲೀಡರ್ ಕೂತಿದ್ದಾರೆ. ಕಾಂಗ್ರೆಸ್ ಲೀಡರ್ ಕೂತ್ಕೊಂಡು ಅದನ್ನ ಹಂಚ್ತಾರೆ. ಇವ್ರಿಗೆ ಯಾವ ರೈಟ್ಸ್ ಕೊಡ್ತಾರೆ ಅದನ್ನ? ಮತ್ತೆ ಅವ್ರನ್ನ ಕ್ವಶನ್ ಮಾಡಿದ್ರೆ MLA ಹೇಳ್ತಾರೆ, ಹೋಗ್ಬಿಟ್ಟು ಶಿವಕುಮಾರ್ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ರಿ, ನಾನು FIR ಮಾಡ್ತೀನಿ ಅಂತ. ನೀವು 4-5 FIR ಮಾಡಿದ್ರೆ ಶಿವಕುಮಾರ್ ತಂಡ ಆಗ್ತಾರೆ ಅಂತ ಹೇಳಿದ್ರೆ, ಆತರ ಹೇಳಿ ಅದನ್ನ ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಹೋಗಿ ಕಂಪ್ಲೇಂಟ್ ಕೊಡಿ ಅಂತ. ನಾನು ಹೇಳ್ದೆ, ಇನ್ಸ್ಪೆಕ್ಟರ್ ಮಾತಾಡಿದಾಗ ನಾನು ಒಂದೇ ಮಾತಾಡಿದೆ, ನೀವು ಎಷ್ಟೇ FIR ಮಾಡೋದು ನಾನು ತಡೆಯಲ್ಲ, SIR ಅವರಿಗೆ ನನ್ಗೆ ರೈಟ್ಸ್ ಇದೆ, ನಾನು ಹೋಗಿ ಕ್ವಶನ್ ಮಾಡೇ ಮಾಡ್ತೀನಿ, ನೀವು ಏನ್ ಬೇಕಾ SIR ಮಾಡ್ಕೊಳ್ಳಿ, ಆಮೇಲೆ ನಾನು ಅದನ್ನ ಫೈಟ್ ಮಾಡ್ತೀನಿ ಅಂತ ಹೇಳಿದೀನಿ. ಈ ರೀತಿ ನಡೀತಾ ಇದೆ ಸರ್. ಇನ್ನೊಂದು, ಸ್ಥಳೀಯ ಶಾಸಕರ ಮಾತನ್ನ BLOಗಳು ಕೇಳ್ತಿದ್ದಾರೆ ಅನ್ನೋದು ಹೌದಾ? ಸರ್, BLOನ ಮ್ಯಾನೇಜ್ ಮಾಡುವಂತ, ಸೂಪರ್ವೈಸ್ ಮಾಡುವಂತ RIಗಳು, AROಗಳು, ROಗಳು ಇಂಥವ್ರು MLA ಕಂಟ್ರೋಲ್ ಇರುತ್ತೆ, ಅವರೇ ಹಾಕ್ಸ್ಕೊಂಡಿರೋ ಆಫೀಸರ್ಸ್. ಅವರು ಅಂಡ್ರಲ್ಲಿ ಇವ್ರೊಂದು ಮೀಟಿಂಗ್ ತಗೊಳ್ತಾರೆ. ಮೀಟಿಂಗ್ ಅಲ್ಲಿ BLO ಮತ್ತೆ ಕಾಂಗ್ರೆಸ್ ನ BLA 2 ಒಂದು ಮೀಟಿಂಗ್ ನಡೀತೆ. ಇವ್ರು ಹೇಳ್ದಂಗೆ ನಡ್ಕೊಳ್ಬೇಕಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇವ್ರು ಕೊಟ್ಟಿರ್ತಾರೆ, ಶಾಂತಿನಗರ ಶಾಸಕರಾದ ಹ್ಯಾರಿಸ್ ಅವ್ರು ಕೊಟ್ಟಿರ್ತಾರೆ. ಅದ್ರ ಮೇಲೆ ಇವ್ರು ನಡ್ಕೊಳ್ತಾ ಇದಾರೆ ಸರ್. ಅಂದ್ರೆ ಈಗ ಪಾರದರ್ಶಕವಾಗಿ SIR ಪ್ರಕ್ರಿಯೆ ನಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ, BJP ಕಾರ್ಯಕರ್ತರನ್ನ ಬಿಡಿ, 2 ಕಾರ್ಯಕರ್ತರು ಇರ್ಲಿ ಅಲ್ಲಿ, BJP ಕಾಂಗ್ರೆಸ್ ಅವ್ರ ಜೊತೆಗೆ ಹೆಲ್ಪ್ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ. ಸರ್ಟನ್ ಏರಿಯಾದಲ್ಲಿ ನೀವು 195 ಬೂತ್ಗಳು ಬರುತ್ತೆ ನಮ್ಮಲ್ಲಿ. ಅದರಲ್ಲಿ ಒಂದು 40 ಬೂತ್ಗಳಲ್ಲಿ ನಾವು BLA 2 ನ ಒಳಗಡೆ ಹೋಗಕ್ಕೂ ಬಿಡಲ್ಲ, ಆ ರೀತಿ ಪರಿಸ್ಥಿತಿ ಇದೆ. ಅಂತ ಕಡೆ ಬಂದು ಇವ್ರು ಡಾಮಿನೇಟ್ ಮಾಡ್ತಾ ಇದ್ದಾರೆ. ಅಂತ ಕಡೆನೆ ಇಂಥ ಪ್ರಾಬ್ಲಮ್ ಆಗ್ತಾ ಇರೋದು. ಅಲ್ಲಿ ಬಂದು ಬೆದರಿಕೆ ಹಾಕೋದಾಗ್ಲಿ, ಇವಾಗ ಜಸ್ಟ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಇವಾಗ ನಾನು ಕ್ವಶನ್ ಮಾಡಿ ನನ್ ಮೇಲೆನೆ ಕಂಪ್ಲೇಂಟ್ ಮಾಡಿ FIR ಮಾಡ್ತಾರಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, BLA 1 BLA 2 ನಮ್ಮ ಪಕ್ಷದಿಂದ ಅವ್ರ ಪರಿಸ್ಥಿತಿ ಹಿಂಗೆ ಆಗಿರ್ಬೋದು. ನಾನು ಅಟೆಂಡ್ ಮಾಡ್ಬೇಕಂದ್ರೆ ಎಲ್ಲಿ ಸೀರಿಯಸ್ನೆಸ್ ಇದೆಯೋ, ನಾನು ಆಫೀಸಲ್ಲಿ ಕೂತ್ಕೊಂಡು ನಾವೊಂದು 4 ಜನ ಟೀಮ್ ಅಲ್ಲಿ ಎಲ್ಲೆಲ್ಲಿ ಆಗುತ್ತೆ ಅಂತ ನಾವು ತಿಳ್ಕೊಂಡು ಆ ಸ್ಪಾಟ್ ವಿಸಿಟ್ ಮಾಡ್ತಾ ಇದೀವಿ. ಆದ್ರೂ ಎಷ್ಟಾದ್ರೂ ತಡೆಯಕ್ ಆಗ್ತಲ್ಲ. ಇದು ಪರ್ಪಸ್ ನಾವೇನ್ ಹೇಳ್ತಾ ಇರೋದು ಒಂದೇ. ಅದಕ್ಕೆ ಎಲೆಕ್ಷನ್ ಕಮಿಷನ್ GBA ಕಮಿಷನರ್ ಕಂಪ್ಲೇಂಟ್ ಕೊಟ್ಟು ಇದನ್ನ ಕಂಟ್ರೋಲ್ ಮಾಡಿ, ಇಲ್ಲಾಂದ್ರೆ ಇದನ್ನ ಮತ್ತೆ ರೀಸರ್ವೆ ಮಾಡಿ ಅಂದ್ಬಿಟ್ಟು ನಾವು ರಿಕ್ವೆಷನ್ ಕೊಟ್ಟಿದ್ದೀವಿ ಸರ್ ಅಲ್ಲಿ. ಈಗ ಮುಖ್ಯ ಚುನಾವಣಾಧಿಕಾರಿಗಳ ಸೂಚನೆ ಇದ್ರೂ ಕೂಡ BLOಗಳು ಅದನ್ನ ಪಾಲನೆ ಮಾಡ್ತಾ ಇಲ್ಲ. ನೀವು ಹೇಳಿಕೆಯನ್ನ ನೋಡ್ತಾ ಇದ್ರೆ ಯಾಕೆ ದಬ್ಬಾಳಿಕೆ ನಡೀತಾ ಇದೆ? ನೀವು ನೇರವಾಗಿ ಆರೋಪ ಮಾಡ್ತಾ ಇದ್ರಿ, ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ದಬ್ಬಾಳಿಕೆ ಇದೆ, ಅವರವರ ಕ್ಷೇತ್ರಗಳಿಗೆ ಎಂಟ್ರಿ ಕೊಡೋಕ್ಕಾಗ್ತಾ ಇಲ್ಲ BJP ಮುಖಂಡರು ಅಥವಾ BJP ಕಾರ್ಯಕರ್ತರು ಅಂತೇಳಿ. ಅಂದ್ರೆ ಇದನ್ನ ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆಯಾ ಕಾಂಗ್ರೆಸ್ SIR ಅನ್ನ? ಸರ್, ಸಿಂಪಲ್ ಆಗಿ ಏನ್ ಇವತ್ತು 40 ಬೂತ್ ಅಂತ ಹೇಳ್ತೇನೆ, ಆ 40 ಬೂತ್ ಅಲ್ಲಿ ನಾನು ಕಡಿಮೆ ಅಂದ್ರೂ 5,000 to 10,000 ಓಟ್ ಫೇಕ್ ಓಟ್ಸ್ ಇದೆ. ನಾನು ಫೇಕ್ ಓಟ್ಸ್ ಅದು ಕ್ಲಿಯರ್ ಮಾಡಿ ಬಿಟ್ಬಿಡಿ. BLOಗಳಿಗೆ ಅವ್ರಿಗೆ ಇಂಡಿಪೆಂಡೆಂಟ್ ಕೊಟ್ಬಿಡಿ. ಅವ್ರ ಜೊತೆಲಿ ಜಸ್ಟ್ ನಾವು BLA 2ಗಳು ನಾವೇನಿದ್ರು ಅವ್ರ ಜೊತೆಲಿ ನಾವು ಹಿಂದೆ ನಿಂತ್ಕೊಳ್ಳೋದೇ ಹೊರತು ಆ ಅಪ್ಲಿಕೇಶನ್ ನಾವು ಕ್ಯಾರಿ ಮಾಡೋದಾಗ್ಲಿ, ಅಪ್ಲಿಕೇಶನ್ ನಾನು ಕೊಡೋದ ಜವಾಬ್ದಾರಿ ನಮ್ದಿಲ್ಲ. ಬಟ್ ಆದ್ರೆ ಇಲ್ಲಿ ಏನ್ ನಡೀತದೆ, BLOಗಳು ಇಂಡಿಪೆಂಡೆಂಟ್ ಬಿಟ್ಬಿಟ್ರೆ ಮನೆಗೆ ಹೋಗ್ಬಿಟ್ಟು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅಪ್ಲಿಕೇಶನ್ ಅವ್ರ ಮನೇಲಿ ಎಷ್ಟು ಓಟ್ ಇದೆ ಅಂತ ಕೇಳಿ ಅದನ್ನ ಅಪ್ಲಿಕೇಶನ್ ಕೊಡೋ ವ್ಯವಸ್ಥೆ ಆಗುತ್ತೆ. ಆದ್ರೆ ಇಲ್ಲಿ ಆತರ ಆಗ್ತಲ್ಲ. ನಾನೇ ಕೊಡ್ತೀನಿ ಕೊಡಿ ಅನ್ಬಿಟ್ಟು ಅದನ್ನ ಅವ್ರಿಗೆ ತಗೊಂಡು ಕಾಂಗ್ರೆಸ್ನ ಒಂದು BLA 2ಗಳು ತಗೊಂಡು ಅವ್ರು ಎತ್ಕೊಂಡು ತಲುಪಿಸೋ ವ್ಯವಸ್ಥೆ ಆಗ್ತದೆ. ಇದರಿಂದ ಯಾವ ರೀತಿ ನ್ಯಾಯ ಸಿಗ್ತದೆ? ಮತ್ತೆ
ಬಿಜೆಪಿ ವೋಟ್ ಅಂತ ಬಂದಾಗ ಅಲ್ಲಿ ಏನ್ ಮಾಡ್ತಾರೆ, ಆ ಅಪ್ಲಿಕೇಶನ್ ಅರ್ಧ ಆಗ್ತಾ ಇದಾರೆ. ಹ್ಮ್ ನೀವು ಇನ್ನು ಯಾರು ನಿಮ್ ಗಮನಕ್ಕೆ ತಂದಿಲ್ಲ ಅನ್ಸುತ್ತೆ. ಬಿಜೆಪಿ ವೋಟ್, ಪರ್ಟಿಕ್ಯುಲರ್ ಬಿಜೆಪಿ ವೋಟ್ ಅನ್ನೋರ್ನ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡ್ತಾರೆ, ಆ ಅಪ್ಲಿಕೇಶನ್ ನನ್ಗೆ ತಲುಪಿಸಿ ಅಂದ್ಬಿಟ್ಟು ಅದನ್ನ ತಲುಪಿಸಿದ್ರೆ ಅರಿಯೋ ಕೆಲಸ ನಡೀತಾ ಇದೆ. ಆಲ್ರೆಡಿ ಅದನ್ನು ನಮ್ಮ GPA ಕಮಿಷನರ್ ಗಮನಕ್ಕೆ ತಂದಿದ್ದೀನಿ. ಓ ಅಂದ್ರೆ ಬಿಜೆಪಿ ಪರವಾಗಿರುವಂತ ಮತದಾರರನ್ನ ವೋಟಿಂಗ್ ಇಂದ ದೂರ ಇಡಬೇಕು ಅನ್ನೋದು. ಹೌದು. ಎಸ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.